ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲನ್ನು ಸೇರಿರುವಂಥದ್ದು. ಈಗಾಗಲೇ ಏನೋ ನಟ ದರ್ಶನ್ ಅವರು ಜೈಲಿನಲ್ಲಿ ರಾಜ್ಯಾತಿಥ್ಯವನ್ನು ಪಡೀತಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಇವತ್ತು ಏನೋ ಒಂದು ಫೋಟೋ ವೈರಲ್ ಆಗಿರುವಂಥದ್ದು ನಟ ದರ್ಶನ್ ಮತ್ತು ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಮತ್ತೊಬ್ಬ ಇತರ ಆರೋಪಿಗಳ ಜೊತೆ ಏನೋ ಒಂದು ಅಲ್ಲಿ ಕೂತ್ಕೊಂಡು ಜೈಲಿನ ಒಂದು ಹೈ ಸೆಕ್ಯೂರಿಟಿ ಕಾರ್ನರ್ ಏನು ಬರುತ್ತೆ, ಸೊ ಆ ಒಂದು ಕಾರ್ನರ್ನ ಹೊರಗಡೆ ಕೂತ್ಕೊಂಡು ಟೀಯನ್ನು ಕುಡಿತಾ ಇರುವಂಥದ್ದು, ಜೊತೆಗೆ ಸಿಗರೇಟನ್ನು ಸಹ ದರ್ಶನ್ ಅವರು ಸೇರ್ತಾ ಇರುವಂಥದ್ದು. ಈ ಫೋಟೋ ಈಗ ವೈರಲ್ ಆಗಿರುವಂಥದ್ದು. ಜೊತೆಗೆ ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿ ಅಂತ ACP ನಾಗರಾಜ್ ಅವರು ಇದ್ದಾರೆ. ಅವ್ರನ್ನ ಕೇಳೋಣ. ಜೈಲಲ್ಲಿ ಯಾವ ರೀತಿ ವ್ಯವಸ್ಥೆ ಇರುತ್ತೆ, ಏನೋ ಇದಕ್ಕೆಲ್ಲ ಅವಕಾಶ ಇದೆಯಾ, ಮತ್ತು ಜೈಲಿನ ಏನು ಮ್ಯಾನ್ಯುವಲ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಕೇಳೋಣ. ಸರ್, ಈಗ ಒಂದು ಫೋಟೋ ವೈರಲ್ ಆಗಿರುತ್ತೆ, ದರ್ಶನ್ ಸಿಗರೇಟ್ ಸೇರ್ತಾ ಇರುವಂಥದ್ದು, ಜೈಲಿನ ಹೊರಗಡೆ ಕೂತ್ಕೊಂಡು ಟೀ ಕುಡಿತಾ ಇರ್ತಾರೆ ಮತ್ತು ಇತರ ಆರೋಪಿಗಳ ಜೊತೆ ಏನು ಹೇಳ್ತೀರಾ ಸರ್ ನಿಮ್ಮ ಮೊದಲ ರಿಯಾಕ್ಷನ್? ನೋಡಿ, ಜೈಲಲ್ಲಿ ಒಂದು ಮ್ಯಾನ್ಯುಯಲ್ ಅಂತಿದೆ. ಹಾಗೆ ನಮ್ಮ ಪೊಲೀಸಲ್ಲಿ ಮ್ಯಾನ್ಯುಯಲ್ ಇದೆ. ಯಾವ ಥರ ಕೇಸ್ ಇನ್ವೆಸ್ಟಿಗೇಷನ್ ಮಾಡಬೇಕು, ಯಾವ ಥರ ಪೊಲೀಸ್ ಆಫೀಸಲ್ಲಿ ನಡ್ಕೊಳ್ಬೇಕು ಅಂತೇಳಿ ಸ್ಟ್ಯಾಂಡಿಂಗ್ ಆರ್ಡರ್ಸ್, ಆಪರೇಷನಲ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ, SOP, ಆ ಪ್ರಕಾರ ಇದೆ. ಅದೇ ಥರ ಮ್ಯಾನ್ಯುಯಲ್ಲು ಜೈಲ್ ಅಥಾರಿಟೀಸ್ಗೂ ಇದೆ. ಜೈಲು ಇನ್ಮೇಟ್ಸ್ಗೂ ಕೂಡ ಯಾವ ರೀತಿ ನಡೆಸ್ಕೊಳ್ಬೇಕು, ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡಬೇಕು, ಯಾವ ರೀತಿ ಹದ್ದುಬಸ್ತಲ್ಲಿ ಇಡಬೇಕು ಅಂತಲೂ ಇದೆ. ಅದಕ್ಕೆ ಆ ಒಂದು ಹದ್ದುಬಸ್ತನ್ನು ಮೀರಿ ನಡ್ಕೊಂಡ್ರೆ ಅದು ಅಪರಾಧ ಆಗುತ್ತೆ. ಈ ಪ್ರಸಂಗ ನೀವೇನು ಹೇಳ್ತಿದ್ದೀರಿ, ಆ ಒಂದು ಪಿಕ್ಚರ್ ಅದೇ ತೋರಿಸು ಹೇಳ್ತದೆ. ಅಲ್ಲಿ ಏನೋ ಅಚಾತುರ್ಯ ನಡೆದಿದೆ ಅಂತ. ಅಚಾತುರ್ಯ ನಿಮಗೆ ಗೊತ್ತಾಗೋದು ಏನಂದರೆ, ಒಳ್ಳೆಯ ಐಷಾರಾಮಿ ಅಥವಾ ಮೋಜು ಮಾಡುವಂಥ ರೀತಿಯಲ್ಲಿ ಅವರು ಕೂತು ಸಿಗರೇಟ್ ಸೇರ್ತಾ ಇದ್ದಾರೆ ಮತ್ತು ಏನೋ ಕುಡಿತಾ ಇದ್ದಾರೆ ಅಂತ. ಗೊತ್ತಿಲ್ಲ ಏನು ಕುಡಿತಾ ಇದ್ದಾರೆ, ಏನು ಸೇರ್ತಾ ಇದ್ದಾರೆ ಅಂತ. ಅದು ಸಿಗರೇಟ್ ಇರ್ಬೋದು, ಮಾದಕ ದ್ರವ್ಯ ಇರ್ಬೋದು, ಅಥವಾ ಮಾದಕ ವಸ್ತುಗಳಿರ್ಬೋದು. ಆದ್ದರಿಂದ ಇದನ್ನೆಲ್ಲ ಕೊಡಬೇಕಾದ್ರೆ ಒಂದು ಜಾಗ ಇದೆ ಜೈಲಲ್ಲಿ. ಆ ಜಾಗದಲ್ಲಿ ಅನುಮತಿ ಇದ್ದರೆ ಅದು ಸಿಗರೇಟು ಅಥವಾ ಬೀಡಿನೋ ಸೇದೋಕ್ಕೆ ಒಂದು ಜಾಗ ಅಂತ ಇರ್ತದೆ. ಎಲ್ಲರಿಗೂ ಇರೋದಿಲ್ಲ ಅದು ಅನುಮತಿ ಮೇರೆಗೆ ಇರ್ತದೆ. ಅದನ್ನು ಕೂಡ ಅವರು ಟೋಕನ್ ಕೊಡ್ತಾರೆ. ಟೋಕನ್ ಕೊಟ್ಟ ಮೇಲೆ ತೊಗೊಳ್ಬೇಕಂತಲೂ ಇದೆ. ಏನೇ ಇದ್ದರೂ ಕೂಡ ಇದು ನೇರವಾಗಿ ನೋಡಿದ್ರೆ ಮೋಜು ಮಾಡುವಂಥ ರೀತಿಯಲ್ಲಿ ಇದೆ. ಅಷ್ಟೇ ಅಲ್ಲ, ಅದಕ್ಕೆ ಯಾವುದೇ ಅನುಮತಿ ಇದ್ದಂಗೆ ಕಾಣಲಿಲ್ಲ, ಯಾವುದೇ ಅವ್ರ ಮೇಲೆ ಕಂಟ್ರೋಲ್ ಇದ್ದಂಗೂ ಕೂಡ ಕಾಣಲಿಲ್ಲ. ಆದರೂ ಅವ್ರು ಯಾರ ಜೊತೆ ಕೂತಿದ್ದಾರೆ, ಒಂದು 10 ಕೊಲೆ ಮಾಡಿರೋಂಥ ಒಬ್ಬ ನಟೋರಿಯಸ್ ರೌಡಿ ಜೊತೆ ಕೂತಿದ್ದಾರೆ. ಹಾಗಾದರೆ ಈ ಪಿಕ್ಚರನ್ನು ನನ್ನಂಥ ಸಾಮಾನ್ಯರು ಯಾರಾದರೂ ಸಮಾಜದಲ್ಲಿ ನೋಡಿದರೆ, ಅಥವಾ ಈ ಕೇಸಿನ ಸಾಕ್ಷಿಗಳೇ ನೋಡಿದರೂ ಕೂಡ ಅಥವಾ ತನಿಖೆ ಮಾಡೋ ಪೊಲೀಸ್ ಅಧಿಕಾರಿಗಳು ನೋಡಿದರೂ ಕೂಡ ಏನು ಅಂದ್ಕೊಳ್ತಾರೆ, ಅವರು ಪೊಲೀಸ್ ಅಧಿಕಾರಿ ನೋಡಿದ್ರೆ ಅವನ ಮಾರಲ್ ಡೌನ್ ಆಗುತ್ತೆ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಅಲ್ಲಿ ಕಳಿಸಿದರೆ ಇವರು ಇಲ್ಲ ಮಾಡಬಾರ್ದು ಮಾಡ್ತಾರಲ್ಲ, ಅವರಿಗೆ ಮೋಜು ಮಸ್ತಿ ಮಾಡಲಿಕ್ಕೆ ಬಿಡ್ತಾರಲ್ಲ. ಹಾಗಾದರೆ ನಾಳೆ ವಿಟ್ನೆಸ್ಗಳ ಕಥೆ ಏನು, ಸಾಕ್ಷಿಗಳ ಕಥೆ, ಇತರೆ ಸಾಕ್ಷಿಗಳ ಏನು ಕೊಟ್ಟಿರ್ತಕ್ಕಂಥವ್ರ ಕಥೆಗಳೇನು ಅಂತ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಸಹವಾಸ ದೋಷ. ಇವನು ನಟೋರಿಯಸ್ ಮರ್ಡರ್ ಮಾಡಿದ್ದಾನೆ. ಇವತ್ತು ಆ ಕುಖ್ಯಾತ ಮರ್ಡರು ಎಲ್ಲಿ ಬರೀ ದೇಶದಲ್ಲೆಲ್ಲ ವಿದೇಶಗಳಲ್ಲೂ ಕೂಡ ಹರಿದಾಡ್ತಾ ಇದೆ ವಿಷಯ. ಒಬ್ಬ ಮೇರು ನಟ ಕನ್ನಡದಲ್ಲಿ ಇರತಕ್ಕಂಥವನು ಈ ಥರ ಮಾಡಿದ್ದಾನೆ ಅಂತೇಳಿ ಸುದ್ದಿ ಆಗಿದೆಯಲ್ವಾ. ಸಾಮಾನ್ಯವಾಗಿ ಯಾರಾದರೂ ಸಹ ಆರೋಪಿಗಳು ಅದು ಜೈಲಿಗೆ ಹೋಗೋದು ಒಂದು ಮನಪರಿವರ್ತನೆಗೋಸ್ಕರ ಅಂತ ಜೈಲಿಗೆ ಹೋಗ್ತಾರೆ. ಆದರೆ ಆ ಫೋಟೋ ನೋಡಿದ ತಕ್ಷಣ ಎಲ್ಲೋ ಒಂದು ಕಡೆ ರೆಸಾರ್ಟಲ್ಲಿ ಕೂತ್ಕೊಂಡು ಅಥವಾ ಕಾಫಿ ಡೇ ಎಲ್ಲ ಕೂತ್ಕೊಂಡು, ಚಿಕ್ಕಮಗಳೂರು ಕೊಡಗು ಆ ಕಡೆ ರೆಸಾರ್ಟಲ್ಲಿ ಕೂತ್ಕೊಂಡು ಯಾವ ರೀತಿ ಎಂಜಾಯ್ ಮಾಡ್ತೀವೋ ಜೈಲನ್ನು ಆ ರೀತಿ ಬಳಸ್ಕೊಂಡಿದ್ದಾರೆ ಸರ್. ಇದ್ರ ಬಗ್ಗೆ ಸರ್ಕಾರ ಇರ್ಬೋದು ಮತ್ತು ಜೈಲು ಅಧಿಕಾರಿಗಳಿಗೆ ಗೊತ್ತಿರಲ್ವಾ, ಹೆಂಗೆ ಇದು ಅಲ್ಲಿನ ಅಧಿಕಾರಿಗಳ ಒಂದು ಅಚಾತುರ್ಯದಿಂದ ಆಗಿರುವಂಥದ್ದು? ಏನು ಹೇಳ್ತೀರಾ ಸರ್ ನೀವು ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ? ಅದಕ್ಕೆ ಮನಪರಿವರ್ತನೆ ಅಂತ ಹೇಳೋದು ನಿಜ. ಅದೊಂದು ಕರೆಕ್ಷನಲ್ ಅಡ್ಮಿನಿಸ್ಟ್ರೇಷನ್ ಸೆಂಟ್ರು. ಕರೆಕ್ಷನಲ್ ಅಡ್ಮಿನಿಸ್ಟ್ರೇಷನ್ ಯಾರಿಗೆ? ಸಜೆ ಆಗಿದ್ದವರಿಗೆ. ಈಗ ಏನೂ ಅವನು ಅಪರಾಧಿಯ ನಿರಪರಾಧಿ ಅಂತ ಗೊತ್ತಿಲ್ಲ. ಆದರೆ ಮೇಲ್ನೋಟಕ್ಕೆ ಇದುವರೆಗೆ ಪೊಲೀಸರ ಒಂದು ತನಿಖೆಯಿಂದ ಗೊತ್ತಾಗಿರೋದು ಇದೊಂದು ಬರ್ಬರ ಕೊಲೆ, ಕುಖ್ಯಾತ ಕೊಲೆ. ಇವನು ಕುಖ್ಯಾತ ಕೊಲೆಗಾರರ ಒಂದು ರೂವಾರಿ. ಅಂಥ ಒಂದು ವ್ಯಕ್ತಿ ಯಾರ ಜೊತೆ ಇದ್ದಾನೆ? ಇನ್ನೊಬ್ಬ ಕೊಲೆಗಾರನ ಜೊತೆ ಇದ್ದಾನೆ. ಹಾಗಾದರೆ ಏನು ಮಾಡ್ತಾಯಿದ್ದಾರೆ ಅವರು? ಏನು ಉಭಯ ಕುಶಲೋಪರಿ ಮಾತಾಡ್ತಿದ್ದಾರಾ ಅಥವಾ ಇನ್ನೇನು? ಆ ಪಿಕ್ಚರು ಪಬ್ಲಿಕ್ಕಿಗೆ ಹೋಗಿದೆ ಇವಾಗ. ಹಾಗಾದರೆ ಏನೆಲ್ಲ ಹೋಗಿದೆ? ಒಂದು ಮೊಬೈಲ್ ಇದೆ ಅವ್ರ ಹತ್ರ, ಒಂದು ಬೀಡಿ ಸಿಗರೇಟ್ ಇದೆ, ಅಥವಾ ಗಾಂಜಾ ಇದೆಯೋ ಗೊತ್ತಿಲ್ಲ, ಇನ್ನೇನೋ ದ್ರವ್ಯ ಇದೆ. ಹಾಗಾದರೆ ಇದನ್ನೆಲ್ಲ ಬಿಟ್ಟವ್ರು ಯಾರು? ಅವರಿಗೆ ಜಾಗ ಕೊಟ್ಟವ್ರು ಯಾರು? ಚೇರುಗಳು ಹಾಕ್ಕೊಂಡು ಒಳ್ಳೆ ರೆಸಾರ್ಟಲ್ಲಿ ಇದ್ದಾಗಿದೆ. ಹಾಗಾದರೆ ಸಾಮಾನ್ಯ ಜನಕ್ಕೆ ಬಿಡಿ, ಸಮಾಜದಲ್ಲಿ ಏನು ಈ ಒಂದು ಮಾತು ಬರ್ತದೆ, ಕಷ್ಟಪಟ್ಟು ಪೊಲೀಸರು ಕೆಲಸ ಮಾಡಿದರೆ ಅಪ್ರಿಷಿಯೇಷನ್ ಕೊಟ್ಟರು, ಸಮಾಜ ಕೊಟ್ಟರು, ನೀವು ಕೊಟ್ಟರೆ ಇಲಾಖೆಯ ಮುಖ್ಯಸ್ಥರುಗಳು ಕೂಡ ಎಲ್ಲರೂ ಕೂಡ ಎದೆಯವರು ಹ್ಯಾಪಿ. ಇವತ್ತಿನ ದಿವಸ ಅದನ್ನು ಒಂದೇ ಏಟಲ್ಲಿ ಹೊಡೆದಾಕ್ತಂಗಿಲ್ವ? ಆದ್ದರಿಂದ ನಾನು ಹೇಳೋದು, ಏನೇ ಮಾಡಿದರೂ ಕೂಡ ಜೈಲು ಅಧಿಕಾರಿಗಳ ಗಮನಕ್ಕೆ ಬಾರದೇ ಇದೆಲ್ಲ ನಡೆಯೋದಿಲ್ಲ. ನಡೆದಿದೆ ಅಂತೇಳಿದರೆ ಯಾರು ಜವಾಬ್ದಾರರಿದ್ದಾರೆ ಅವರು ಉತ್ತರ ಹೇಳಲೇಬೇಕಾಗುತ್ತೆ, ಅವ್ರಿಗೆ ಉತ್ತರ ಕೇಳಲೇಬೇಕಾಗುತ್ತೆ.
ಅದು ಸರಿ ಇದೆಯೇ ಸರಿ ಅಂತ ಹೇಳಿ, ತಪ್ಪಿದ್ರೆ ತಪ್ಪಂತ ಆದರೆ ತಪ್ಪು ಮಾಡಿದವ್ರ ಮೇಲೆ ಶಿಕ್ಷೆ ಆಗಲಿ. ಇಲ್ಲ ಅಂದರೆ ಈಗ ಇನ್ನೊಂದೇನೆಂದರೆ ಅಲ್ಲ ಸರ್, ಒಂದು ಅವ್ರ ಮೇಲೆ ಸರಿಯಾದ ನಿಯಂತ್ರಣ ಇಲ್ಲದೇ ಇದ್ದರೆ ಈ ಥರದ ಕೃತ್ಯಗಳಲ್ಲಿ ಎಸಗುವವರಿಗೆ ಪ್ರೋತ್ಸಾಹ ಸಿಗಲಿಕ್ಕೆ ನಾವು ಕಳಿಸ್ತಾ ಇದ್ದೀವ, ಅಥವಾ ಅವ್ರ ಮನ ಪರಿವರ್ತನೆ ಮಾಡಲಿಕ್ಕೆ ಕಳಿಸ್ತಾ ಇದ್ದೀವ? ಇದು ಗ್ರ್ಯಾಜುಯೇಟಿಂದ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಲಿಕ್ಕೆ ಅವರು ಮೀಟಿಂಗ್ ಮಾಡ್ತಾ ಇದ್ದಾರಾ, ಅಥವಾ ಪೋಸ್ಟ್ ಗ್ರ್ಯಾಜುಯೇಷನಿಂದ ನರ್ಸರಿಗೆ ಬರಲಿಕ್ಕೆ ಮೀಟಿಂಗ್ ಮಾಡ್ತಾ ಇದ್ದಾರಾ? ಇದು ಪ್ರಶ್ನೆ. ಒಬ್ಬ ನಟೋರಿಸ್ 10 ಮರ್ಡರ್ ಮಾಡಿದನು ಏನು ಪಾಠ ಹೇಳ್ಬೋದು ಅವನು? 10 ಮರ್ಡರ್ 1 ಮಾಡಿದ್ರು ಅಷ್ಟೇ, 10 ಮಾಡಿದ್ರು ಅಷ್ಟೇ, ಮಾಡೋ ಅಂತ ಹೇಳ್ತಾನೆ. ಸರ್, ಈಗ